ಇದಕ್ಕೆ ಇದಕ್ಕೆ ಮೇಕೆದ್ದಿಲ್ವಲ್ಲ ಇವತ್ತು ಪಾರ್ಟಿ ಮನಗೂಟದೆ ಮಗ ರಸ್ಮು ರಸ್ಮು ಅಜ್ಜಿ ಹೇಳಿ ಅಜ್ಜಿ ಏನು ಅಷ್ಟಕ್ಕೆ ಮಾಡ್ತಿದ್ದೀವ ಅಜ್ಜಿ ಇಡ್ಲಿ ಮತ್ತು ಚಟ್ನಿ ಮತ್ತು ಗುಜ್ಜು ಮೂರನ್ನೂ ಮಾಡ್ತಾ ಇದ್ದೀನಿ ಅವ್ರಿಗೆ ಅತ್ತೆ ಮನೆ ಕೊಡಬೇಕಲ್ಲ ಬೇಂದ್ವಾ ಹಾಂ ಇವಾಗ ಒಂದು ಒಬ್ಬೆ ಬೇಯಿಸಿದ್ದೀನಿ ಇನ್ನೊಂದು ಒಬ್ಬೆ ಹಾಕ್ಬಿಟ್ಟು ಬಿಸಿ ಬಿಸಿ ಎತ್ತಿ ಕೊಟ್ಟು ಕಳಿಸ್ಬಿಡಿ ಮತ್ತೆ ಕೈಲಿ ಕೊಟ್ಬಿಟ್ಟು ಬರಲಿ ಸರಿಯಾ ಹಾಂ ಸರಿ ಅಜ್ಜಿ ಆಯಿತು ನಿಮ್ಮ ಅತ್ತೆಲ್ಲಿ ಹೋಗಿದ್ದಾಳು ಮತ್ತೆ ಏನೋ ಬಾಟ್ಲಿ ಇಟ್ಕೊ ಹೋದ್ಲಲ್ಲ ಎಲ್ಲಿಗೆ ಅದು ಅಜ್ಜಿ ಯಾವಾಗ ಬಾಟ್ಲಿ ಇಟ್ಕೊಂಡು ಹೋದ್ರು ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಓದ್ಲಲ್ಲವೇ ಏನು ಸಮಾಚಾರ ಅಯ್ಯೋ ಅಜ್ಜಿ ಏನಿಲ್ಲ ಅಜ್ಜಿ ಏನು ಸಮಾಚಾರ ಅಂದರೆ ಏನಂತ ಹೇಳೋದು ಏನು ಸಮಾಚಾರ ಯಾರು ಕೊಡ್ತಾ ಇದ್ದೀರಿ ಊಟ ಅಂತ ಗೊತ್ತಾಯ್ತಲ್ವಲ್ಲ ಏನು ಗಿಂಬ್ಲಿ ಕೊಡ್ತಾ ಇದ್ದಾರೆ ಹಂಗೆ ಅಯ್ಯೋ ಇಲ್ಲ ಅಜ್ಜಿ ಇಲ್ಲ ಗೊತ್ತಾಲಿ ಆ ಗುಡ್ಸಟ್ಟಿಗೆ ಏನಾದ್ರು ಕೊಟ್ಟಿರೋದು ಗೊತ್ತಾರು ಮಾತ್ರವೇ ನಾನು ಮಾತ್ರ ಸುಮ್ಮನೆ ಬಿಟ್ಗಿರ್ತೀನಿ ಅಂತ ಅನ್ಕೋಬೇಡಿ ಹೇಳ್ತಾವ್ನಿ ಅಜ್ಜಿ ಅವ್ರು ಕೊಡ್ತಾ ಇಲ್ಲ ಅಜ್ಜಿ ನಿಜವಾಗ್ಲೂ ಕೊಡ್ತಾ ಇಲ್ಲ ಸರಿ ಆಯ್ತು ಹೋಗು ಬೇಸಗು ನಿಮ್ಮ ಏಲ ತಾತ ಮಲಗಿದ್ದಾರೆ ಎದ್ದೇ ಇಲ್ಲ ಇನ್ನೂ ಎದ್ದಿಲ್ಲ ತಗ ಹೋಗಿದ್ದೇನೋ ಅಂತಿದೆ ಕಣಮೆ ಅಜ್ಜಿ ಕರೀತಾರೇನು ಆಚೆ ಕೂತದೆ ಅಂತ ಹಾಂ ಅಜ್ಜಿ ಸರಿ ಅದಕ್ಕೆ ಮರಿ ಅದಕ್ಕೆ ಯಾಕೆ ಕಣೆ ಆಯ್ತಾನೆ ಇಲ್ಲ ಕಣಮಿ ನೆನೆ ಅಲ್ಲಿ ಸಂದೆಯಿಂದನೂ ಯಾಕೋ ಒಂಥರ ತಲೆ ತಿರುಗು ಸುಸ್ತು ಮೈಕೈ ನೋವು ಹೊಡ್ತ ಸೇದು ಅಯ್ಯೋ ಆಯ್ತಾನೆ ಇಲ್ಲ ನನಗಂತೂ ನಿಂತ್ಕತಿಯಲ್ಲಪ್ಪ ಏನು 18 ಸುಡುಗ್ನಂಗೆ ಅಲ್ಲ ಮೂಳೆ ಗೋರಕ್ಕೆ ಬೂದಿ ಗೋರಕ್ಕೆ ಏನು ದೊಡ್ಡ ಸೂರ್ನಾಗ ನಿಂತ್ಕತಿ ಮುಂದಕ್ಕೆ ಹೋಗೋಗಿ ಮಾನ ಬರೋದಿಲ್ಲ ನಿನಗೆ ಸುಮ್ಮನೆ ಇರೋಕ್ಕಾಕಿಲ್ವಾ ಅಲ್ಲ ಹೇಳಿ ನಾನು ನೀನು ಎದುರ್ಕೊಳ್ಳೋ ಜಾಸ್ತಿ ಸುಮ್ಕಿರ್ ಮರೆ ಅಂದರೆ ಬೂದಿ ಎತ್ತಕ್ಕೆ ನಿನ್ನೆ ಯಾರು ಬರೋಕೆ ಹೇಳ್ದಾರು ಇರು ಮನೆ ತಗೊಂಡ್ಬಿಟ್ಟು ಬೈತೀವಿ ನಾನು ಯಾಕೆ ಬಂದೆ ನೀನು ಹಾಂ ಮೂಳೆಗಳು ಆಯಕ್ಕೆ ಬೂದಿ ಗೋರಕ್ಕೆ ಬರ್ಬೇಕಾಗಿತ್ತು ನೀನು ನಮ್ಮದು ತಮ್ಮದಾಗದ ಇನ್ಯಾರು ಇನ್ನೇನು ಬೇರೆ ಹೋಗಿದ್ದ ಸುಮ್ಮನೆ ಇರೋತ್ತಿಗೆ ಇನ್ನೊಳ್ತಾ ಕೂತಿದೆಯಲ್ಲ ಮತ್ತೆ ಏನು ಊರು ಮುಂದಾಗಿ ಏನು ನಿಂತ್ಬಿಟ್ಟೆ ಮುಂದಕ್ಕೆ ದೊಡ್ಡ ಯಜಮಾನಂಗೆ ಅವ ಅಣ್ಣ ನನ್ನ ಕೈಲಿ ಗೋರ್ಸಕ್ಕಾಯ್ತಿಲ್ವಾ ನೀನೇ ಆಗ್ಬೇಕಾಗಿತ್ತ ಮೂಳೆ ಎಲ್ಲ ನೀವೇ ಯಾರು ಗೊತ್ತಿಂಗ ಆಯ್ತದೆ ಅಂದ್ಬಿಟ್ಟು ಏನು ಎತ್ತಾಗ್ತಾ ಕೂತದಕ್ಕೆಲ್ಲ ಆಯ್ತಿಲ್ಲ ಸಂದೆ ಮೇಲೆ ಒಂದು ಸೋಕ್ನಾರು ತಗೊಡಿಲಿ ತಗೊಡ್ತೀನಿ ಸೋಕ ನಿನ್ಗೆ ತಗೊಡ್ಬೇಡ್ದ ಬಾಯಿ ಮುಚ್ಕೊ ಸುಮ್ಮನೆ ಇರಬೇಕು ಆದೋದ್ಮೇಲೆ ಗೊತ್ತಿಲ್ವಾ ಎಣ್ಣಪ್ಪಣ ನೋಡಿದ್ರೆ ಇದ್ರ ಕತಿಯೇ ಅದ್ರ ಮಧ್ಯದಲ್ಲಿ ಆ ಬೂದಿ ಬೇರೆ ಗೋರಕ್ಕೆ ಮೂಳೆ ಆಯಕ್ಕೆ ಹೋಗೋನೆ ಮಾಡೋರು ಮಾಡ್ತಿತ್ತಿಲ್ಲ ಇನ್ಬಿಟ್ವೆ ನೀನು ಎಲ್ಲಕ್ಕೂ ಮುಂದಕ್ಕೆ ಹೋಗ್ಬಿಡ್ದಂಗೆ ಏನು ಗೊತ್ತಾಗಕ್ಕಿಲ್ವಂಗೆ ಎಲ್ಲ ಹೆಚ್ಚು ಕಮ್ಮಿ ಹುರುಕ್ತದಂತೂ ಯಾರಾದರು ಅಲ್ಲ ಕಮ್ಮಿ ಇದ್ಯಾ ಕಮ್ಮಿ ಗಾಡಿ ಪಾಪ ಸಾವಿತ್ರಮ್ಮ ಬೇರೆಯವ್ರ ಹೇಳು ಓ ಸರಿ ಬಿಡು ಬೇರೆ ಅಂದರೆ ನಾನು ಹೇಳೋದು ಒಂದು ಕಣ್ಮರಿ ಈಗ ಮಾಡೋದು ಬೇಕಾದಷ್ಟು ಜನ ಅವ್ರು ಯಾರು ಮಾಡ್ಕೊತಾರೆ ಗುಂಪಿನಲ್ಲಿ ಗೋವಿಂದ ಅಂದ್ಬಿಟ್ಟು ಕುಂತ್ಕೊಂಡು ಎದ್ದು ಬರಬೇಕು ಹೊರತು ನಾವೇ ಮುಂದಾಗಿ ನಿಂತ್ಕೊಂಡು ಓಡಾಡಬೇಕು ಅಂತ ಏನಿಲ್ಲ ಹೋಗ್ಬೇಕು ಎಷ್ಟು ಮಗು ಇರಬೇಕು ಅಷ್ಟು ಇದ್ಬಿಟ್ಟು ಬರಬೇಕು ಅದು ಬಿಟ್ಬಿಟ್ಟು ನಿಂತ್ಕೊತ ಹೇಳಿದದ ಮುಂದಾಗಿ ಹೇಳಿದದ ಹೇಳಿ ನಿನಗೆ ನಿಂತ್ಕೊ ಅಂದ್ಬಿಟ್ಟು ಒಳ್ಳೆ ಆಡ್ತೀಯಲ್ಲ ನೀನು ಸರಿ ಬಿಡವ ಆಯ್ತು ತಪ್ಪಾಯ್ತು ಬಿಡು ಆಯ್ತು ಒಳ್ಳೆ ಸರಿ ಕತೆ ನಿಂದು ಒಳ್ಳೆಯ ಹೆಂಗಾಡ್ತೀಯ ನೋಡು ಹೆಂಗಾಡ್ತೀಯ ಅಂತ ಮತ್ತೆ ಈಗ ನೋಡ್ಕೊ ಬಂದಾನೆ ಚಳಿ ಜ್ವರ ಅನ್ಕೊಂಡು ಸುಳ್ಳು ಹೇಳ ನಮ್ಗೆ ಬೇಕಾ ಬಂದ್ಬಿಟ್ಟು ನೋಡು ಎಷ್ಟೊಂದು ಮೈ ಸುಡ್ತಾ ಇದ್ದದು ಅಂತ ಆಯ್ತಾರ ಅಂತ ಅಂದ್ರೆ ನನಗೆ ಇವಳು ಬೇರೆ ವಟ ಅಂತ ತಲೆ ತಿಂತಾಳೆ ಇಲ್ಲಿ ಒಂದು 500 ರೂಪಾಯಿ ಹೋಗಿ ಇಂಜೆಕ್ಷನ್ ಆದ್ರೂ ಮಾಡಿಸ್ಕೊಬತ್ತೀನಿ ನೋಡ್ದಪ್ಪ ಗೊತ್ತು ಈಗ ನನಗೆ ಮೂಲ ಮುಚ್ಕೊಂಡು ಕುತ್ಕೊಳಕ್ಕೆ ನಿಮ್ಗೆ ರೋಗ ಗೊತ್ತಾವು ಹೋಯ್ತಾನಲ್ಲಿ ಮುಂದಾಗಿ ಏನು ದೊಡ್ಡ ಮನ್ಸು ನನಗೆ ಏನು ಕಾರ್ಯಗಳನ್ನು ಮಾಡಿ ಅನುಭವ ಇರೋ ನನಗೆ ಥೂ ನಿನ್ನ ಜನ್ಮಕ್ಕೆ ಬೆಂಕಿ ಕರಿನ ಸುಮ್ಮನೆ ನಾನು ಕಾಸ್ಗೆ ಪತ್ತಿಸ್ಬಿಡ ದುಡ್ಡು ಕಾಸು ಕೇಳಿದ್ರೆ ಮಾತ್ರವ ಸರಿಯಾಗಿ ಇಳಿಸ್ಬಿಡ್ತೀನಿ ನಿನಗೆ ಕೊಟ್ಟನು ಕೊಡಮಿ ಸಾಲ ಅಂತ ಕೊಡಮಿ ಇದೆ ಕಮ್ಮಿ ಗಾಡಿ ಓ ಹುಷಾರಿಲ್ಲ ನಾನೇ ಸಾಯ್ತಾ ಕುಂತೀವಿ ಹೆಂಗೆ ಮಾತಾಡ್ತೀನಿ ನೋಡು ಏನು ಎಣ್ಣಿನ ಮ್ಯಾಕ ಹಾಕೋಯ್ತಾಳೆ ದುಡ್ಡ ಸುಬೋಗ ಹೋತಾಗೆ ಹೋದ್ರೆ ಹೋಯ್ತೀನಿ ಅಂತ ಸತ್ತೋಯ್ತೀನಿ ನಿನ್ನ ಕಲ್ ಉಗಿಸ್ಕೊಂಡು ಇರೋದಕ್ಕೆ ಹೊಂಟೋಗ್ಬಿಟ್ರು ಆ ಸಿಕ್ಕನತ್ತಾಗೆ ಮೊಳ್ಳಂಗೆ ಆಡ್ತಾನೆ ಮೊಳ್ಳಂಗೆ ಮುಚ್ಕ ಕುತ್ಕೊಳಕತ್ತಿರ್ತೀವಿ ಅಂತಾವು ಏನು ಓಡ್ತಾನೆ ಅವತ್ತಿನ ಇಳ್ಕೋದೇನು ಎತ್ತದೇನು ನಿಂತ್ಕೊತಾನೆ ಯಜಮಾನ್ಕೆ ಕೊಟ್ಟಾರೆ ಯಜಮಾನ್ಕೆ ಅವನಿಗೆ ಮುಚ್ಕೊಂಡು ನಿಂತ್ಕೋಬೇಕು ಯಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅಲ್ಲ ಎಲ್ಲ ಹಂಗೆ ಅಂದರೆ ಮನೆ ಕಾರಲ್ಲಿ ಮಾಡೋದೇ ಇರಲಿ ಹೇಳ್ತೀಯಲ್ಲ ಇದು ಏನ್ಲ ಗಾಡಿ ನೀನು ಆಯಿತು ಎಲ್ಲೋ ನೆನೆ ಬೂದಿ ಎಲ್ಲ ಎತ್ತಾದ್ಮೇಲೆ ಮಳೆಯಲ್ಲಿ ಅಂದ್ಬಿಟ್ನಲ್ಲ 10 ಕಿಲೋ ಸೀತಕ್ಕೆ ಹಂಗೆ ಆಗದೆ ಕಣ ಕುಡಿಲಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಬರೋ ಸರಿ ಆಯ್ತದೆ ಏನು ಗಂಟ್ಲೆಲ್ಲ ಕೆರ್ತ ಕಣ್ಣು ನೋವು ಮೂಗು ನೋವು ತಲೆಲ್ಲ ನೋವು ಹೆಂಗೆ ಹೋಯ್ತಾ ಕೂತದೆ ನನಗಂತವೆ ಶಿವ ಹೆಂಗಾರೆ ಅಲ್ಲಿ ಹೋಗು ನನಗೇನು ನೀನು ಕುಟ್ಟಾಯ ಹೊಡೆದಾಡ ಕೈ ಕಿಡಕನ ಅದಿರಲಿ ಒಂದು ಕೊಟ್ಬಿಡುವೆ ತೆಗೆ ಒಂದು 50,000 ರೂಪಾಯಿ ಕೊಟ್ಬಿಡುವಲೆ ತಿಥಿಪತಿ ಮಾಡ್ಕೊಳ್ಳಾರಲ್ಲ ನೋಡು ನಿಂಗಮ್ಮರು ಅವ್ರ ಮನೆಯವ್ರು ಏನು ಹೆಲ್ಪ್ ಮಾಡಿ ನಾನು ಅನ್ಕೊಳಕ್ಕಿಲ್ವಾ ಒಂದು 50,000 ಕೊಟ್ಬಿಡು ಅದೇನೋ ಕಾಳಿನೇ 1 ಲಕ್ಷ ದುಡ್ಡು ಕೊಟ್ಟು ಕಳಿಸಿದಾಳಂತೆ ಪುಕ್ಸಟ್ಟೆ ದುಡ್ಡು ಅದೇ ಅವ್ರು ತಲೆ ಹೊಡೆದ್ಬಿಟ್ಟು ಸಂಪಾದನೆ ಮಾಡಿ ಮಡಿಕೊಂಡವಳೆ ಕೊಡ್ತಾಳೆ ಅಲ್ಲಕ್ಕನ್ ಮರಿ ಹಂಗೆ ಬೇರೆ ಅವ್ರ ಮುಂದ್ಗಡೆ ಅವ್ರು ಗಿರ್ಗಲ್ಸ್ಬಿಟ್ಟು ನಾನು ಹೇಳೋದೊಂದು ಈಗ ದುಡ್ಡಿಲ್ವಾ 50 ಲಕ್ಷ ಬಂದದೆ ಬೆಣ್ಣಗೆ ಅದೆಂಥದ್ದು ಇನ್ಸೂರೆನ್ಸ್ ಮಾಡಿಸಿದಂತೆ ಎರ್ತಿ ಹೆಸರು ಕೊಟ್ಟು ಅವಳು ಗಂಗೆ ಹೆಸರಿಗೆ 50 ಲಕ್ಷ ದುಡ್ಡು ಬಂದಿರೋದು 1 ರೂಪಾಯಿ 2 ರೂಪಾಯಿ 50 ಲಕ್ಷ ಮಾಡಲೇಳು 2 ಲಕ್ಷ ಖರ್ಚು ಮಾಡಿ ತಿಥಿಯೇ ಜೋರಾಗೆ ಬೇಡ ಅಂದಿದ್ದದ ಆಮೇಲೆ ಕಾಳಿನ 1 ಲಕ್ಷ ಕೊಟ್ಟವಳೆ ಇನ್ನೇನಾಗಬೇಕು ಯಾಕೆ ಅವ್ರ ಮನೆ ಯಾರೂ ಇಲ್ವಾ ಅವ್ರ ಅಳಿಮೈ ಇಲ್ವಾ ಮಾಡ್ತಾನಾಕು ನಿನಗೇನು ಕಷ್ಟ ಮಾತಿತ್ರ ಅಳಿಮ ಅಮ್ಮಗನಿಗೆ ಆಸ್ತಿ ಬರೆಯೋಕ್ಕೆ ಬಟ್ಟೆ ಆಡ್ತಾ ಕೂತಾವಳೆ ಸಾವಿತ್ರಕ್ಕ ಮಾಡ್ತಾನೆ ಕಾರಣ ಬರ್ದ್ಬಿಡ್ತಾಳ ಆಸ್ತಿಯ ಇಲ್ಲಿರೋರು ಏನು ಮಾಡ್ಬೇಕಂತೆ ಅದು ಸರಿ ಕಂತ ಬಿಡ್ಲೆ ಅಲ್ಲ ಅದೇನೋ ಬಸ್ರಿ ಅಂತ ಅಂತಿರಲ್ಲ ನಿಜವಾ
ಆಗದೆ ಒಂದು 8 ತಿಂಗಳು ಅಷ್ಟೇ. ಇನ್ನೆಷ್ಟಾಗಿರೋದು ಅದನ್ನ ಗ್ಯಾರಂಟಿ ಮಾಡ್ಕೊಳಕ್ಕಾಗದ? 2 ತಿಂಗಳಿಗೆ 8 ತಿಂಗಳು ಆಗದೆ ಅಷ್ಟೇ. ಸರಿ ಆದ್ರೆ ಏನಾದ್ರು ಆಯ್ತಬೇಕತ್ತ ಏನಿಲ್ಲ, ಏನೋ ಒಳ್ಳೇದು ಅಲಿ ಪಾಪ. ಒಬ್ಳೆ ಏನು ಅನ್ವಸತ್ತದ ಹೆಣ್ಣು ಒಟ್ಟು ಹೊರಿತದ ನೋಡಿದ್ರೆ ಓಲಿ ಒಂದು 25,000 ರೂಪಾಯಿನಾರು ಕೊಟ್ಬಿಡತ್ತಾಗೆ ನೋಡು. ನಿಂಗೆ ಅಕ್ಕವ್ರು ಅವ್ರ ಮನೆ ಏನು ಮಾತಾಡಲಿಲ್ಲ ಕತ್ತಾಡಲಿಲ್ಲ ಅಂತ ಅನ್ಸ್ಕೊಬೇಡ. ಕೊಟ್ಬಿಡು ಒಂದು 25,000 ತಕಾಕ ಏನಾರು ಮಾಡ್ಕೊಳ್ಳಿ ಖರ್ಚಿಗೆ ಅಂದ್ಬಿಟ್ಟು ಗಂಗೆ ಕೈಲಿಯೋ ಇಲ್ಲ ಸಾವಿತ್ರಗನ ಕೈಲಿಯೋ ಕೊಟ್ಬಿಡು. ನಮ್ಮ ದೋಸೆ ಸೇರ್ಕೊಳ್ಳಿ. ಕೊಡು ಮಡಿಗಿರು ಕೊಟ್ಟಾನ ಕೊಡ್ತೀವಿ ಕೊಡಪ್ಪ ತಗೊಂಡೋಗಿ. ನೀನೇ ಕೊಟ್ಬಿಟ್ಟು ಬಂದ್ಬಿಡೋಗು ಇದ್ರೆ ಮಡಿಗಿರು ನೀನು ಸಂಪಾದನೆ ಮಾಡಿ ಕೊಡೋಗು ನೀನು. ದೂರಾಂಕಾರದ ಮಾತ್ಕೊಂಡು ನೋಡಿ ಹೆಂಗೆ ಬಂದವು. ನಾನು ಮಡಿಕೊಂಡು ನೀನು ಕೇಳ್ಬಿಟ್ಟು ಕೊಡ್ತಿದ್ನಾ ಕೊಡೋಲೆ ಹೋಗಿ ಹೆಂಗಾತಾಳ ನೋಡು. ಹೋಗಿ ಸುಮ್ಮನೆ ಏನು ಕಾಸಿಲ್ದ ಬೇಕಾದ್ರೆ ಕೊಡ್ಬೋದಾಗಿತ್ತು. ಅವ್ರ ಮನೆ ಬೇಕಾದಷ್ಟು ಕಾಸು ಬಿದ್ದು ಅದಾಡ್ತಾ ಕುಂತದೆ. ಕೊಡೋಣಂತೆ ಕೊಡೋನೆ ಎಷ್ಟು ಮಟ್ಟು ಕೇಳ್ತೀಯ ನೋಡು. ನಾನಂತೂ 1 ರೂಪಾಯಿ ಅಂತ ಇಲ್ಲಕತ್ತೆ ಸುಮ್ಕೆ ಅವ್ರ ಮುಂಗಡೆ ಗರ್ಗಿರ್ಗಲ್ಸ್ಬಿಟ್ಟಿಯ ನೀನು. ಬಾಯಿ ಮುಚ್ಕೊಂಡು ಸುಮ್ ಕೂತ್ಕೊ. ಮಾಡ್ಕೊಳ್ಳೋರು ಕಾಣ್ರೆ ಓಡಾಡಬೇಕು ಮಾಡಬೇಕು ಅಷ್ಟು ಬಿಟ್ರೆ ದುಡ್ಡು ಕಾಸು ವಿಷಯದೆಲ್ಲ ಅಂಟಿಸ್ಕೊಂಡು ಕೂತ್ಕೊಳ್ಳೋದಲ್ಲ. ನಿನ್ಗೆ ಗೊತ್ತಾಗಿಲ್ಲ ನಿನಗೆ. ನೀನು ಸುಮ್ಮನೆ ಇದ್ಬಿಡು ನೀನು. ಅದೇನಾದ್ರು ಅವ್ರು ಮಾಡ್ಕೊತಾರಂತೆ ಬೇಕಾದಂಗೆ ದುಡ್ಡದೇ ಈಗ ಕತೆ. ಏನು ದುಡ್ಡಿಗೇನು ಪರದಾಟ ಇಲ್ಲ. ಆಮೇಲೆ ಬಂದವರೆಲ್ಲ ನೋಡಕ್ಕೆ ಬಂದವರೆಲ್ಲ 500, 1000, 2000, 3000, 500 ರೂಪಾಯಿ ಗಂಟಲು ಕೊಟ್ಟವ್ರೆ ಗೊತ್ತಾ. ಎಷ್ಟು ಜನ ಎಲ್ಲ ಬಂದವರೆಲ್ಲ ಕೊಟ್ಟವ್ರೆ. ನಾವು ಬೇರೆ ಕೊಡೋದಂತೆ. ದುಡ್ಡು ಹೆಚ್ಚಾಗಿ ಕುಣಿತಾದಲ್ಲ ಇಲ್ಲಿ ಮುಡ್ಗಕ್ಕೆ ಜಾಗಿಲ್ವಲ್ಲ ಅದಕ್ಕೆ ಕೊಟ್ಬಿಡು. ಎಷ್ಟು ಮಟ್ಟು ಕೇಳಿಯೋ ಅಯ್ಯೋ ಬದುಕಾಡ ಬುದ್ಧಿನೇ ಕಲ್ತಿವಲ್ಲ ನಮ್ಮ ಮನೆವು ಇವು. ನಮ್ಮ ಮನೆವು ಬದುಕಾಡ ಬುದ್ಧಿನೇ ಗೊತ್ತಿಲ್ಲ. ನಾಲ್ಕರಂತೆ ಬದುಕದ ಭಾಳದನ ಬುದ್ಧಿ ಇಲ್ಲ, ಬರೀ ಇದೇ. ಕೊಡ್ದಾರಿರೋ ಸುಮ್ಮ ಬಾಯಿ ಮುಚ್ಚು ಕೂತ್ಕಲ್ಲ ಆಯ್ತಾಗೆ. ನಾರಿ ಮಾತಾಡಿ ಆಯ್ತಾಗೆ. ನೀನೇ ಸರಿಯಾ ಏನೊಳೆ ನಿಮ್ಮಂಥವ್ರು ಆಗ್ಬಿಟ್ರೆ ಸರಿ ಕಂದ್ಬಿಡು. ಏನು ಒಂದು ಕಷ್ಟ ಸುಖಕ್ಕೆ ಇದು ಮಾಡಿಲ್ಲ ಅಂದರೆ ಸ್ಪಂದಿಸ್ನಿಲ್ಲ ಅಂದರೆ ನೀವು ಯಾವ ಮುನ್ಸುಕೂಲ ನೀವು. ಅಯ್ಯೋ ದಾನಾತ್ಮ ಧರ್ಮಾತ್ಮ ಮುಚ್ಕೊ ಕೂತ್ಕೊ ಬಾಯ ಬಿಗಿಯಾಗಿ. ಏನು ಸಂಪಾದನೆ ಮಾಡಿ ಗುಡ್ಡೆ ಹಾಕಿದ್ದಿಲ್ಲ ಅದ್ರ ಕೊಡುವಂತ ಇದೆಯಾ? ಅದೇ ನಿಮ್ಮ ಅಪ್ಪನದಾಗಿರ್ ಗೊತ್ತಾಗೋದು. ನಿಮ್ಮ ಅವ್ನು ಮಕನ ಬಿಡಿಯ ತೆಗೆದ್ದಿ ತರದ್ರ ಮುಂಡೆ ವಟ ಅಂತ ಮಕನೋಡು ಮಕವ ಹೆಂಗೆ ಮಾಡ್ಕೊ ಕೂತ್ಕೊತಾಳೆ. ನಿಮ್ಮ ಅವ್ನು ಮಕನ ಬಿಡಿಯ ಹೋಗು ತರದ್ರ ಮುಂಡೆ. ಅದ ಏನೊಳೆ ಸಾಯ್ತಾಳೆ ಅನ್ನ ಸಾಯ ಕೊಡ್ತಾರಿರು ಎದೋಗು ಮೊದಲು ನೀನು ಮಕ ತೋರಿಸ್ಬಿಡ ನೀನು ನನಗೆ. ಏನ ಅಯ್ಯೋ ನಿನ್ನ ಹೇಗೆ ತೆಗಿ ಬೆಂಕಿ ಅಲ್ಲ ನಾನು ಮಕ ನೋಡಿದ್ರೆ ಇನ್ಯಾರ ಮಕ ನೋಡಿಯೇ? ಓ ಅವಳೆ ಅವನ ಸಾವಂತಿ ಕರ್ಕೊಂಬಂದಿಯೇ? ಕರ್ಕೊಂಬಂದು ನೋಡ್ತೀನಿ ಅವಳೆ ಅವಳು ಕರ್ಕೊಂಬಂದಿಯೇ? ಗುಲಾಮ ನಾವು ಬುದ್ಧಿಯ ಕಲಿಯೋ ಗುಲಾಮ ನೀನು. ನೀನು ಹೇಳ್ದಷ್ಟ ಕೊಡ್ಬಿಡ್ಬೇಕು 500,000 ಆಗ ನಾನು ಹೇಳ್ತಿ ಸರಿ ಅಂತಾನೆ. ನಿನ್ನ ಹೇಗೆ ತೆಗಿ ಬೆಂಕಿ ನಿನ್ನೆಲ್ಲ ಹೋಗಿ ಕೇಳ್ದರು ಹೋಗಲ್ಲಿ ಮೂಳೆಗೋರು ಬುದಿಗೋರು ಎದ್ರಕ ಬಾಯಿ ಉಸತ್ತಪ್ಪ ಅಂತ ಹೇಳಿದ್ದೆ ನಾನು. 1 ರೂಪಾಯಿ ಕೊಡಕ್ಕಾಗಲ್ಲ. 1 ರೂಪಾಯಿ ಕೊಡಕ್ಕೆ ಅದೇನು ಮಾಡ್ಕೊಳ್ಳ ಹೋಗಿ. ಕೊಟ್ಟಿಲ್ಲ ನಿಮ್ಮ ಅಪ್ಪನ ನಿಮ್ಮ ಅವನು ಇಂದು ಮುಂದೆ ಕೊಟ್ಟು ಮಡಗಿಲ್ಲ ನನಗೆ. ಜಾಸ್ತಿ ಮಾತು ಕಿತ್ತಾಬೇಡ ಸೊರೆಗೆ ಇಳಿಸ್ಬಿಡೋದು ಮರುವದಿಯಾ. ಓಹೋ ಇವನು ಎದ್ರಕೊಂಡು ಪದ್ರಕೊಂಡು ಉಸತ್ತಪ್ಪರೋದು ನಾನು ಹಾಸ್ಪಿಟ್ಲಿಗೆ ಕಾಸು ಕೊಡ್ತೀನಿ ಅಂತ ಹೇಳಿನಿ. ಹೋಗವನೆ ಏನು ದೊಡ್ಡ ಯಜಮಾನ್ಕೆ ಕೊಟ್ಟಿರಲ್ಲ ಇವನು ಯಜಮಾನ್ ಮಾಡಿರಲ್ಲ ಅದಕ್ಕೆ ಮುಚ್ಕೊಂಡು ಕೂತ್ಕೊ. ಜಾಸ್ತಿ ಮಾತು ಕಿತ್ತಾಬೇಡ ನೀನು. ನಿಮ್ಮ ಅವ್ನು ಮಕನ ಬಿಡಿಯ ಹೋಗೋ ಮುಂಡೆ ಹೋಗಿದ್ದಿ ದರ್ದ್ರ ಮುಂಡೆ. ನಾನೇ ಹುಷಾರಿಲ್ಲ ಸಾಯ್ತಾ ಕೂತೀನಿ ಬಂದೊಳಲಿ ಏನು ಒಳ್ಳೆ ತಲೆ ತಿನ್ನಕ್ಕೆ. ಈ ತಲೆ ತಿಂತಿರೋದಕ್ಕ ನನ್ನ ಮಗನೇ. ನಾನು ತಲೆ ತಿಂತಿದ್ದನ ಇಳಿಸ್ಬಿಡ್ತೀನಿ ಬರುವುದೇ ಸರಿ ನಿನಗೆ ಲೋಪ ನನ್ನ ಮಗನೇ. ಓಲ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು. ದೈ ಬಂದ್ಬಿಟ್ಟಿರ್ಬೇಕು ಬೆಳಗ್ಗೆನೇ ಅದಕ್ಕೆ ಹೆಂಗೆ ಆಡ್ತಾ ಇದ್ದೀನಿ ನೀನು. ಮಲಗ್ರ ಬಂದಿದ್ದ ಚೆನ್ನಾಗಿ ಮಾತಾಡ್ತಾ ಕುಂತಿದ್ಯಲ್ಲ. ಮಲಗ್ರ ಬಂದಿದ್ದ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತಾ ಇದೆಯಲ್ಲ. ನೋಡು ಬಂದು ಮೈ ಮುಟ್ಟು ನೋಡು. ಬತ್ತೀನಿ ಮುಟ್ಟಕ್ಕೆ ನೀನು ಮುಟ್ಟಬೇಡ ನೀನ. ಮುಟ್ಟು ನೋಡಕ್ಕೆ ಬತ್ತೀನಿ ನೀನು. ಹೋಗು ತೊಡಗಲ್ ಮುಂಡೆ ಹೋಗು. ಅದೇನಂತ ನಮ್ಮ ಅಪ್ಪನ ಮೌನು ಸೇರ್ಕೊಂಡು ನಾನು ತಲೆಗೆ ಗಂಟು ಹಾಕ್ಬಿಟ್ರು ನಿನ್ನ. ಓಲೆಲ್ಲ ಬೇರೆ ಬಂದಿದ್ರೆ ಯಾವನಾರು ಕರ್ಕೊಂಡು ಓಡೋಗಳು. ನೀನು ಕೊಟ್ಟು ಬಾಳ್ತಿಲ್ಲ 4 ದಿವಸ ಬಾಳ್ತಿದ್ದಕ್ಕಲ್ಲ ನೀನು ಕೊಟ್ಟೆ. ನಾನಾಗಿರೋದಕ್ಕೆ ಊರೊಳಗೆ ಒಂದು ಎಲೆ ಅನ್ಕೊಂಡು ಉಳ್ಕೊಂಡಿವ್ನಿ. ಬೇರೆಯವರಾಗಿದ್ರೆ ಓಡೋಗ್ಬಿಡೋದು ದಡಿದ್ರಿನೇ ಯಾವನಾರು ಕರ್ಕೊಂಡು. ನೀನು ಕೊಟ್ಟು ಬಾಳ್ತಿದ್ರಲ್ಲ ನೀನು ಕೊಟ್ಟೆ ನಾನಾಗಿರೋದು ಕ್ಯಾಟ ಚಾಲ್ದಿನ ಬಾಳಿನಿಕಲ್ಲ. ಬೇರೆಯವರಾಗಿರೋ ಓಡೋಗೊಳ್ಕಲ್ಲ. ಕೆಲಸ ಮಾಡು ಯಾವನಾರು ಕರ್ಕೊಂಡು ಓಡೋಗು ಈಗಲೂ ಏನೂ ಆಗಿಲ್ಲ. ಅಡಿತೀನಿ ಬಾರ್ಲು ಕಿತ್ತೋದು ನನ್ನ ಮಗನೇ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.